ನಾನಿವತ್ತು ಬಸಳೆ ಸೊಪ್ಪಿನ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಬಸಳೆ ಸೊಪ್ಪಿನಿಂದ ಏನೇನಪ್ಪ ಉಪಯೋಗ ಆಗುತ್ತೆ ಅಂತಂದರೆ, ಈಗ ಬಸಳೆ ಸೊಪ್ಪನ್ನು ನಾವು ಕಷಾಯದ ರೂಪದಲ್ಲಿ ಮತ್ತು ಪಲ್ಯವನ್ನು ಮಾಡ್ತಾ ತಿನ್ನೋದ್ರಿಂದ ತುಂಬ ಅನುಕೂಲಗಳು ನಮಗೆ ಆಗ್ತಾ ಹೋಗ್ತವೆ. ಏನಪ್ಪ ಅಂತಂದರೆ, ಬಾಯಲ್ಲಿ ಹುಣ್ಣು ಏನಾರು ಆಗಿದ್ರೆ ಹೀಟಿಗೆ ಆ ಒಂದು ಎಲೆಯನ್ನು ನಾವು ಬಾಯಿಗೆ ಹಾಕ್ಕೊಂಡು ಜಿಗಿತಾ ಇದ್ದರೆ ಅದರಲ್ಲಿರತಕ್ಕಂಥ ಲೋಳೆ ರಸ ನಮ್ಮ ಆ ಹುಣ್ಣನ್ನು ನಿವಾರಣೆ ಮಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡುತ್ತೆ. ಅದರ ಜೊತೆಗೆ ಈ ಬಸಳೆ ಸೊಪ್ಪಿನ ಒಂದು ಪಲ್ಯ, ಕಷಾಯ ಏನಾದರೂ ಒಂದು ಮಾಡ್ಕೊಂಡು ತಿಂತಾ ಇದ್ದರೆ ನಮ್ಮ ಹೊಟ್ಟೆನಲ್ಲಿ ಜೀರ್ಣಕ್ರಿಯೆ ಹೆಚ್ಚಾಗಿ ಆಗದೇ ಇದ್ದರೆ ನಮಗೆ ಜೀರ್ಣಕ್ರಿಯೆ ಆಗತಕ್ಕಂಥ ಒಂದು ಕೆಲಸವನ್ನು ಮಹತ್ವ ಇದರಲ್ಲಿ ಇದೆ. ಅದರ ಜೊತೆಗೆ ನಮ್ಮ ಕಣ್ಣಿನ ಒಂದು ತೊಂದರೆಗಳು ಏನಾರು ಇದ್ದರೆ ಈ ಬಸಳೆ ಸೊಪ್ಪನ್ನು ಉಪಯೋಗಿಸೋದ್ರಿಂದ ಕಣ್ಣಿನ ತೊಂದರೆನೂ ಕೂಡ ನಿವಾರಣೆ ಆಗುತ್ತೆ. ಈ ಯಾವುದೇ ಒಂದು ನಾವು ಗಿಡಮೂಲಿಕೆಗಳನ್ನು ನಾವು ಉಪಯೋಗಿಸ್ತಾ ಹೋದರೆ ನಮ್ಮಲ್ಲಿ ನಮ್ಮ ಶರೀರದಲ್ಲಿ ಹಲವಾರು ಒಂದು ಬದಲಾವಣೆಗಳು ಆಗ್ತಾ ಬರ್ತವೆ. ಅದಕ್ಕೋಸ್ಕರ ನಾವು ಈ ಸೊಪ್ಪುಗಳನ್ನು ಉಪಯೋಗಿಸೋದನ್ನು ನಾವು ಕಲಿಬೇಕು. ಇದನ್ನು ನಾವು ಉಪಯೋಗಿಸೋದಕ್ಕೆ ನಮ್ಮ ಮನೆ ಮುಂದೆ ಇದ್ದಂತಹ ಒಂದು ಚಿಕ್ಕ ಜಾಗದಲ್ಲಿ ಕೂಡ ನಾವು ಬೆಳಿಬಹುದು. ಇದು ಅದಷ್ಟು ಕದೆ ಬೆಳೆಯೋದಿಲ್ಲ. ನಾವು ಅದನ್ನು ಹಾಕಿ ಬೆಳೆಸಿದರೆ ನಮಗೆ ತುಂಬ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನೀವು ಕೂಡ ಈ ಗಿಡವನ್ನು ಹಾಕಿ ಬೆಳೆಸಿ ಇದರ ಒಂದು ಉಪಯೋಗವನ್ನು ಪಡ್ಕೊಳ್ಳೋದನ್ನು ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.